ತುಂಬ ದೂರದವರಿಂದ ಕೊರಿಯರ್ ಅಥವಾ ಪೋಸ್ಟ್‌ನಲ್ಲಿ ನಾವು ಕಟಿಂಗ್ಗಳನ್ನೆಲ್ಲ ತರಿಸ್ಕೊಂಡಾಗ ಯಾವ ರೀತಿ ನೆಟ್ಕೊಳ್ಬೇಕು, ಯಾವೆಲ್ಲ ಪ್ರಿಕಾಷನ್‌ಗಳನ್ನು ತೊಗೊಂಡ್ರೆ ನಾವು ಹಾಕಿರುವಂಥ ಕಟಿಂಗ್ಗಳೆಲ್ಲ ಫೇಲ್ ಆಗಲ್ಲ, ಸಕ್ಸಸ್ ಆಗುತ್ತೆ ನಮಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ನಮಗೆ ತುಂಬ ಇಷ್ಟ ಅಂತ ಬೇರೆ ಬೇರೆ ದೂರದಿಂದ ಕಟಿಂಗ್ಗಳನ್ನೆಲ್ಲ ತೊಗೊಂಡು ಬಿಡ್ತೀವಿ. ಆದರೆ ಅದು ಗ್ರೋ ಮಾಡೋದಕ್ಕೆ ಕಷ್ಟ ಆಗಿಬಿಡುತ್ತೆ. ಸ್ವಲ್ಪ ಒಣಗಿದಾಗ ಆಗುತ್ತಲ್ಲ ಕಟಿಂಗು ಕೊರಿಯರ್ ಅಥವಾ ಪೋಸ್ಟಲ್ಲಿ ಬಂದಾಗ, ಆಗ ನಾವು ಯಾವ ರೀತಿ ಮುಂಜಾಗ್ರತೆನ ತೊಗೊಳ್ಬೇಕಾಗತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಾದರೂ ಹೊಸಬ್ರು ಚಾನಲ್ಗೆ ಭೇಟಿ ನೀಡಿದ್ದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಅವ್ರು ಯಾವ ರೀತಿ ಪ್ಯಾಕಿಂಗ್ ಮಾಡಿದ್ದಾರೆ, ಯಾವ ರೀತಿ ಕಟಿಂಗ್ ಬಂತು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಕಟಿಂಗ್ಗಳನ್ನು ಹಾಕಿ ಕೊಟ್ಟಿದ್ದಾರೆ. ನೀರ್ಸೋಣೆ ಕಟಿಂಗನ್ನು ತರಿಸ್ಕೊಂಡಿದ್ದೀನಿ, ಆದರೆ ಸ್ವಲ್ಪ ಕೊಳೆತಾಗ ಆಗಿದೆ. ಅದು ಅಂದರೆ ತುಂಬ ಸೆನ್ಸಿಟಿವ್ ಆಗಿರುತ್ತೆ ನೀರ್ಸೋಣೆ ಗಿಡಗಳು, ಅವುಗಳು ಸ್ವಲ್ಪ ಕೊಳೆತಾಗ ಆಗಿದೆ. ನೋಡಬೇಕು ಯಾವ ರೀತಿ ಆಗುತ್ತೆ ಅಂತ. ಹಾಗೆ ಎಕ್ಸೋರಾ ಮತ್ತು ದಾಸವಾಳದ ಕಟ್ಟಿಂಗನ್ನು ನಾನು ತರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಕಟ್ಟಿಂಗು. ಇದು ಒಂದು ಕಾಗದನ ಸುತ್ತಬಿಟ್ಟು ಸ್ವಲ್ಪ ಒದ್ದೆ ಮಾಡಿಬಿಟ್ಟು ಸುತ್ತಿದ್ದಾರೆ, ನಂತರ ಪ್ಲಾಸ್ಟಿಕ್ ಕವರ್ನಲ್ಲೇ ಹಾಕಿ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಎಷ್ಟು ಚೆನ್ನಾಗಿದೆ ಕಟ್ಟಿಂಗ್ ಅಂತ. ಸ್ವಲ್ಪ ಕೂಡ ಬಾಡಿ ಇರಲಿಲ್ಲ. ಆದರೂ ಕೂಡ ನಾನು ಕೊರಿಯರ್ನಲ್ಲಿ ಬಂದ ತಕ್ಷಣ ಇದನ್ನು ಒಂದು ಟಬ್ನಲ್ಲಿ ನೀರು ತಗೊಂಡು ಎಲ್ಲ ಕಟ್ಟಿಂಗ್ನು ಒದ್ದೆ ಮಾಡ್ಕೊಂಡಿದ್ದೀನಿ. ಹಾಗೆ ಅದ್ರ ಬುಡನ ನಾನು ಈ ರೀತಿ ನೀರಿನಲ್ಲಿ ಹಾಕಿ ಒಂದು 2 ಗಂಟೆಗಳ ಕಾಲ ಬಿಟ್ಕೊಳ್ತೀನಿ. ಹೀಗೆ ಮಾಡೋದ್ರಿಂದ ಕಟಿಂಗ್ ತುಂಬ ಚೆನ್ನಾಗಿ ಫ್ರೆಶ್ ಆಗುತ್ತೆ, ಸ್ಟೆಮ್ ಕೂಡ ಸಾಫ್ಟ್ ಆಗುತ್ತೆ, ಬೇರು ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಗಿಡನ ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟುಕೊಳ್ಳೋದ್ರಿಂದ. ಮಳೆಗಾಲದಲ್ಲಿ ಕಟ್ಟಿಂಗನ್ನು ಗ್ರೋ ಮಾಡಬೇಕಿದ್ರೆ 60% ಮರಳು ಮತ್ತು 40% ಮಣ್ಣನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಯಾವುದೇ ರೀತಿ ಕಾಂಪೋಸ್ಟ್ನ ಆ್ಯಡ್ ಮಾಡ್ಕೋಬಾರ್ದು. ಕಾಂಪೋಸ್ಟ್ ಆ್ಯಡ್ ಮಾಡೋದ್ರಿಂದ ಗಿಡದ ಸ್ಟೆಮ್ ಇರುತ್ತಲ್ಲ, ನಾವು ಹಾಕಿರುವಂಥ ಕಟ್ಟಿಂಗಿನ ಸ್ಟೆಮ್ ಅದು ಕೊಳೆಯೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನು ಸೇರಿಸಲೇಬೇಕು ಅಂತಿದ್ರೆ ಕೊಕೊಪಿಟ್ನ ಆ್ಯಡ್ ಮಾಡ್ಕೋಬೋದು. ಇಲ್ಲಾಂತಂದರೆ ಒಂದು 10% ಕೌಡಂಗ್ ಕಾಂಪೋಸ್ಟ್ನ ಸೇರಿಸ್ಕೊಂಡ್ರೆ ಆಗುತ್ತೆ. ಬೇರೆ ಯಾವುದೇ ರೀತಿ ಕಾಂಪೋಸ್ಟ್ನ ಸೇರಿಸಬಾರ್ದು. ನಾನಂತೂ ಯಾವುದೇ ರೀತಿ ಕಾಂಪೋಸ್ಟ್ನ ಸೇರಿಸಿಲ್ಲ. ಈ ಮಣ್ಣಲ್ಲಿ ಫಂಗಸ್ ಆಗಬಾರ್ದು ಅಂತ ಸ್ವಲ್ಪ ಅರಿಶಿನ ಪುಡಿ ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲ ಫಂಗಿಸೈಡ್ ಇದೆ ಅಂತಂದರೆ ಅದನ್ನು ಕೂಡ ನಾವು ಸೇರಿಸ್ಕೊಳ್ಬೋದು. ಈ ಮಣ್ಣು ಮತ್ತು ಮರಳು ಎರಡು ಸ್ವಲ್ಪ ಮಾಯ್ಶ್ಚರ್ ಇದೆ, ಅಂದರೆ ತುಂಬ ಮಳೆ ಬರ್ತಾ ಇತ್ತು, ಸ್ವಲ್ಪ ನೀರು ತಾಗ್ಬಿಟ್ಟಿದೆ. ಅದಕ್ಕೇ ನಾನು ಒಂದು 2 ಚಮಚ ಆಗುವಷ್ಟು ಈ ಫಂಗಿಸೈಡ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದರಿಂದ ಕಟಿಂಗ್ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ, ಯಾವುದೇ ರೀತಿ ಫಂಗಸ್ ಅಟ್ಯಾಕ್ ಆಗಲ್ಲ. ಈ ರೀತಿ ಪಾಟಿಂಗ್ ಮಿಕ್ಸ್ನ ತೊಗೋಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಈಗ 2 ಗಂಟೆ ಆಗಿದೆ. ಈ ಗಿಡನ ನಾನು ನೀರಲ್ಲಿ ಹಾಕಿಬಿಟ್ಟು, ಸ್ಟೆಮ್ಮೆಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ. ನೋಡಿ, ಈ ರೀತಿ ಕಟಿಂಗ್ನ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಕಟಿಂಗು, ಹೆಲ್ದಿಯಾಗಿ ಕೂಡ ಇದೆ. ನಾನೀಗ ದಾಸವಾಳ ಕಟ್ಟಿಂಗನ್ನು ಮಾತ್ರ ಹಾಕಿ ತೋರಿಸ್ತೀನಿ. ಕಟಿಂಗ್ ಹಾಕುವಾಗ ತುಂಬ ಚಿಕ್ಕ ಕವರ್ಗಳನ್ನು ನಾವು ತೊಗೊಳ್ಬೇಕಾಗತ್ತೆ. ಇದರಿಂದಾಗಿ ಮಣ್ಣಲ್ಲಿ ಜಾಸ್ತಿ ಟೈಮ್ ನೀರು ನಿಲ್ಲಲ್ಲ, ಕಟಿಂಗ್ ಚೆನ್ನಾಗಿ ಗ್ರೋ ಆಗುತ್ತೆ. ಇಲ್ಲಾಂದರೆ ಕಟಿಂಗ್ ಕೊಳ್ತೋಗ್ಬಿಡತ್ತೆ, ಹಾಗೆ ಫಂಗಸ್ ಕೂಡ ಆಗಿಬಿಡತ್ತೆ ಮಣ್ಣಲ್ಲಿ. ಅದಕ್ಕೆ ಈ ರೀತಿ ಕವರ್ನ, ತುಂಬ ಚಿಕ್ಕ ಕವರ್ನ, ಯಾವುದೇ ರೀತಿ ಕವರ್ನ ತೊಗೊಳ್ಬೋದು. ನೋಡಿ, ಮೇಲ್ಗಡೆ ಅಷ್ಟೇ 2 ಹೋಲ್ ಇದೆ, ಅದಕ್ಕೆ ನಾನು ಕೆಳಗಡೆ ಕೂಡ ಹೋಲ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ನೀರು ಈಸಿಯಾಗಿ ಪಾಸ್ ಆಗಲ್ಲ, ಕೆಳಗಡೆ ತುಂಬ ನೀರು ಸ್ಟಾಕ್ ಆಗಿಬಿಡುತ್ತೆ. ಕವರ್ನ ಅರ್ಧ ಭಾಗಕ್ಕೆ ಮಾತ್ರ ಡ್ರೈನೇಜ್ ಹೋಲ್ ಇದೆ, ಅದಕ್ಕೆ ನಾನು ಕೆಳಗಡೆ ಈ ರೀತಿ ಹೋಲ್ ಮಾಡ್ಕೊಳ್ತಾ ಇದ್ದೀನಿ 2 ಕಡೆ ಕೂಡ. ಡ್ರೈನೇಜ್ ಹೋಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ಕಟಿಂಗನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತಂದರೆ, ಸೈಡ್ ಕೆಲವೊಂದು ಬ್ರ್ಯಾಂಚಸ್ ಇದ್ದರೆ ಅದನ್ನು ಕೂಡ ನಾವು ಚಿಕ್ಕ ಬ್ರ್ಯಾಂಚನ್ನು ಕೂಡ ಕಟಿಂಗಾಗಿ ಬಳಸ್ಕೊಳ್ಬೋದು. 45 ಡಿಗ್ರಿ ಆ್ಯಂಗಲಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಚಿಕ್ಕ ಚಿಕ್ಕ ಬ್ರ್ಯಾಂಚ್ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಕೆಲವೊಮ್ಮೆ ಮೇನ್ ಬ್ರ್ಯಾಂಚ್ ಬರಲ್ಲ, ಚಿಕ್ಕ ಬ್ರ್ಯಾಂಚೇ ಬಂದುಬಿಡುತ್ತೆ. ಹಾಗೆ ಇದ್ರ ಕಟ್ ಮಾಡಿ 2ರಿಂದ 3 ದಿನ ಆಗಿಬಿಟ್ಟಿರುತ್ತಲ್ಲ, ಅದಕ್ಕೆ ನಾವು ಕೆಳಗಡೆ ಮತ್ತೊಂದು ಸಲ 45 ಡಿಗ್ರಿ ಆ್ಯಂಗಲಲ್ಲಿ ಕೆಳಗಡೆ ನೋಟ್ಸ್ಗಿಂತ 1 ನೋಟ್ಸ್ ಕೆಳಗಡೆ, ಅಂದರೆ ಅವ್ರು ಕಟ್ ಮಾಡಿದ್ರಕ್ಕಿಂತ ಒಂದು ಸ್ವಲ್ಪ
ಕಟ್ ಮಾಡ್ಕೋಬೇಕಾಗತ್ತೆ. ಮತ್ತೊಮ್ಮೆ ಕಟ್ ಮಾಡ್ಕೊಳ್ಬೇಕು. ಇದರಿಂದಾಗಿ ಕೂಡ ಕಟಿಂಗ್ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ನಾನು ಯಾವುದೇ ರೀತಿ ಎಲೆಗಳನ್ನು, ದಾಸವಾಳ ಗಿಡಗಳನ್ನು ಕಟಿಂಗ್ ಹಾಕುವಾಗ ಇಟ್ಕೊಳ್ಳಲ್ಲ. ಇಟ್ಕೊಂಡ್ರೂ ಕೂಡ ನಂತರ ಅದು ಉದುರು ಹೋಗಿಬಿಡತ್ತೆ. ಆ ಕವರಲ್ಲಿ ಏನಾದರೂ ಬಿತ್ತು ಅಂತಂದರೆ ಫಂಗಸ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಕಟಿಂಗ್ನ ನಾವು ತುಂಬ ಉದ್ದ ಕಟಿಂಗ್ನ ಹಾಕ್ಕೊಳ್ಬಾರ್ದು. 5ರಿಂದ 6 ಇಂಚ್ ಇದ್ದರೆ ಸಾಕಾಗತ್ತೆ ಕಟಿಂಗು. ಮತ್ತು ಸ್ವಲ್ಪ ಜಾಸ್ತಿ ಉದ್ದ ಇತ್ತು ಅಂತಂದರೆ ಮೇಲ್ಗಡೆಯಿಂದ 1-2 ಇಂಚ್ ಕಟ್ ಮಾಡಿಬಿಟ್ಟು ಬೇರೆ ಕಟಿಂಗನ್ನು ಕೂಡ ನಾವು ಮಾಡ್ಕೊಳ್ಬೋದು. ಕೆಲವೊಮ್ಮೆ ಅದು ಕೂಡ ಸ್ವಲ್ಪ ಬ್ರೌನ್ ಕಲರಲ್ಲಿ ಇತ್ತು ಅಂತಂದರೆ ಅದೇ ಗ್ರೋ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕಾಗಿ ಈ ರೀತಿ ಕಟಿಂಗನ್ನು ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಕೆಳಗಡೆ ಮತ್ತೊಮ್ಮೆ ಕಟ್ ಮಾಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆಗ ಬೇರು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಸೈಡ್ ಬ್ರಾಂಚಸ್ಸನ್ನೆಲ್ಲ ತೆಗೆದುಕೊಂಡಿದ್ದೀನಿ. ಕೆಳಗಡೆ 1 ನೋಟ್ಸಿನ ಕೆಳಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಪಾಟಿಂಗ್ ಮಿಕ್ಸ್ನ ಈ ಕವರ್ಗೆ ನಾವು ತುಂಬ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ತುಂಬ್ಕೋಬೇಕಾಗತ್ತೆ. ಏರ್ ಹೋಲ್ಸ್ ಎಲ್ಲ ಎಲ್ಲೂ ಇರಬಾರ್ದು. ಮಣ್ಣು ಲೂಸ್ ಇತ್ತು ಅಂತಂದರೆ ಆಗ ಕೂಡ ಬೇರು ಬರಲ್ಲ. ತುಂಬ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಪಾಟಿಂಗ್ ಮಿಕ್ಸ್ನ ತುಂಬಿಕೊಳ್ಬೇಕು ಕವರ್ಗೆ. ನಂತರ ಒಂದು ಹೋಲ್ ಮಾಡ್ಕೊಳ್ಬೇಕು. ನಾನು ರೂಟಿಂಗ್ ಹಾರ್ಮೋನ್ ಆಗಿ ಅಲೋವೆರಾ ಜೆಲ್ನ ಕೂಡ ಯೂಸ್ ಮಾಡಿದ್ದೀನಿ. ಹಾಗೆ ರೂಟಿಂಗ್ ಹಾರ್ಮೋನ್ ಕೂಡ ಇದೆ ನನ್ನ ಹತ್ರ. ಅಲೋವೆರಾ ಜೆಲ್ನ ಈ ರೀತಿ ಕಟಿಂಗನ್ನು ಅದರೊಳಗೆ ಡಿಪ್ ಮಾಡಿಬಿಟ್ಟು ನಂತರ ನಾನು ಈ ರೂಟಿಂಗ್ ಹಾರ್ಮೋನ್ ಇರುತ್ತಲ್ಲ ಅದರೊಳಗಡೆ ಈ ಕಟಿಂಗ್ನ ಡಿಪ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಡಿಪ್ ಮಾಡ್ಕೊಂಡ್ಬಿಟ್ಟು ಅಲೋವೆರಾ ಜೆಲ್ಲು ಮತ್ತು ರೂಟಿಂಗ್ ಹಾರ್ಮೋನ್ ಎರಡನ್ನೂ ಬಳಸಿದ್ದೀನಿ ನಾನು. ಯಾವುದಾದ್ರೂ ಒಂದೇನು ಕೂಡ ಬಳಸ್ಕೊಳ್ಬೋದು. 2ರಿಂದ 3 ನೋಟ್ಸ್ ಆದರೂ ಮಣ್ಣೊಳಗಡೆ ಹೋಗೋ ರೀತಿ ಹಾಕ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಬೇಕು. ನಾನು ಈ ಚಿಕ್ಕ ಕವರಲ್ಲೇ ಹಾಕ್ಕೊಂಡಿದ್ದೀನಿ. ಹಾಗೆ ಈ ಒಂದು ಬ್ರ್ಯಾಂಚ್ ಇರುತ್ತಲ್ಲ, ಒಂದು ಕಟಿಂಗ್ ಇರುತ್ತಲ್ಲ, ಅದರಿಂದ ನಾವು ಬೇರೆ ಬೇರೆ ಬ್ರ್ಯಾಂಚಸ್ನೆಲ್ಲ ತೊಗೊಂಡಿದ್ದರು ಅದೇ ಕವರ್ನಲ್ಲೇ ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಬೇರೆ ಕವರ್ನ ಮಾಡ್ತಾಯಿಲ್ಲ. ಹಾಗೆ ಅಲೋವೆರಾ ಜೆಲ್ಲಲ್ಲಿ ಡಿಪ್ ಮಾಡಿಬಿಟ್ಟು ಅರಿಶಿನ ಪುಡಿನ ಕೂಡ ನಾನು ರೂಟಿಂಗ್ ಹಾರ್ಮೋನ್ ಆಗಿ ಬಳಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಮಾಡಿಕೊಂಡು ಅರಿಶಿನ ಪುಡಿನಲ್ಲಿ ಕೂಡ ಡಿಪ್ ಮಾಡಿಕೊಂಡು ನೆಟ್ಕೊಳ್ಬೋದು. ಅರಿಶಿನ ಪುಡಿ ಕೂಡ ತುಂಬಾ ಚೆನ್ನಾಗಿ ರೂಟಿಂಗ್ ಹಾರ್ಮೋನ್ ಆಗಿ ಕೆಲಸ ಮಾಡುತ್ತೆ. ಈ ರೀತಿ ನೆಟ್ಕೊಂಡ ನಂತರ ಚೆನ್ನಾಗಿ ಪ್ರೆಸ್ ಮಾಡಿಕೊಳ್ಬೇಕು. ಸ್ವಲ್ಪ ಕೂಡ ಗ್ಯಾಪ್ ಇರಬಾರ್ದು ಮಧ್ಯದಲ್ಲೆಲ್ಲ. ಹಾಗಿತ್ತು ಅಂತಂದರೆ ಖಂಡಿತ ಬೇರೆ ಬರಲ್ಲ. ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ನಂತರ ನಿಧಾನಕ್ಕೆ ನೀರನ್ನು ಹಾಕ್ಕೊಳ್ಬೇಕು. ಸ್ಪ್ರಿಂಕ್ಲರ್ ಇದ್ದರೆ ಅದರಲ್ಲಿ ಕೂಡ ಹಾಕ್ಕೊಳ್ಬೋದು, ಇಲ್ಲ ಕೈಯಲ್ಲೇ ಹಾಕ್ಕೊಳ್ಬೇಕಾಗತ್ತೆ. ನೀರನ್ನು ನಾವು 2 ದಿವಸಕ್ಕೆ ಅಥವಾ 3 ದಿವಸಕ್ಕೆ ಒಂದು ಸಲ ಹಾಕಿದ್ರೂ ಕೂಡ ಈ ಮಳೆಗಾಲದಲ್ಲಿ ಸಾಕಾಗುತ್ತೆ. ಇಲ್ಲ ಮಳೆ ನೀರು ಸ್ವಲ್ಪ ಸಿಡಿಯುತ್ತಲ್ಲ ಆ ಕಡೆ ಇಟ್ಕೊಂಡ್ರೆ ಒಳ್ಳೆಯದು. ಮಳೆಯಲ್ಲಿ ನಾನು ಯಾವುದೇ ರೀತಿ ಕಟಿಂಗನ್ನು, ದಾಸವಾಳ ಗಿಡದ ಕಟಿಂಗನ್ನು ಇಡಲ್ಲ. ನೆಲದಲ್ಲಿ ಹಾಕುವಂಥ ದೇಸಿ ಹೈಬಿಸ್ಕಸ್ ಆದರೆ ಅದನ್ನು ಇಟ್ಕೊಳ್ಬೋದು. ನೆಲದಲ್ಲೇ ನೆಟ್ಟರೆ ಈ ರೀತಿ ಕಟಿಂಗ್ ಹಾಕ್ಕೊಂಡಾಗ ಮೇಲ್ಗಡೆಯಿಂದ ತುಂಬ ಫೋರ್ಸಲ್ಲಿ ಮಳೆ ಬಂದುಬಿಡ್ತು ಅಂತಾದರೆ ಸ್ವಲ್ಪ ಶೇಕ್ ಆಗಿಬಿಡುತ್ತೆ. ಅದಕ್ಕೆ ಮಳೆ ನೀರು ಸ್ವಲ್ಪ ಸಿಡಿಯೋವಂಥ ಜಾಗದಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ನೋಡಿ, ಈ ರೀತಿ ಎಲ್ಲ ಕಟಿಂಗನ್ನು ನಾನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಟಿಂಗ್ ಜಾಸ್ತಿ ಉದ್ದ ಇತ್ತು ಅಂತಂದರೆ 2 ಕಟಿಂಗಾಗಿ ಕೂಡ ಅದನ್ನು ಮಾಡ್ಕೊಂಡಿದ್ದೀನಿ. ಹೀಗೆ ಹಾಕ್ಕೊಂಡ ನಂತರ ಒಂದು ಕಡೆ ಇಟ್ಬಿಟ್ರೆ ಮತ್ತೆ ಅಲುಗಿಸೋದು, ಆ ಕಡೆ ಈ ಕಡೆ ಇಡೋದು ಎಲ್ಲ ಮಾಡಬಾರ್ದು. ಹೇಗೆ ಮಾಡೋದ್ರಿಂದ ಕೂಡ ರೂಟ್ಸ್ ಬರಲ್ಲ. ಸ್ವಲ್ಪ ಬ್ರೈಟ್ ಸನ್ಲೈಟ್ ಇರೋ ಕಡೆ ಇಟ್ಕೊಂಡ್ರೆ ಆಯಿತು. 1.5 ತಿಂಗಳ ನಂತರ ಚೆನ್ನಾಗಿ ಬೇರು ಬರುತ್ತೆ. 3/4 ಕವರ್ ಆಗೋಷ್ಟು ಮಾತ್ರ ನಾನು ಈ ಪಾಟಿಂಗ್ ಮಿಕ್ಸ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೇರು ಬಂದ ನಂತರ ಸ್ವಲ್ಪ ಗೊಬ್ಬರನ ಸೇರಿಸ್ಕೊಂಡ್ರೆ ಕಟಿಂಗ್ ಚೆನ್ನಾಗಿ ಗ್ರೋ ಆದ ನಂತರ ರಿಪೋರ್ಟ್ ಮಾಡ್ಕೊಳ್ಬೋದು. ಕಟಿಂಗ್ಗೆ ಮಾಯ್ಶ್ಚರ್ನ ಮೇಂಟೈನ್ ಮಾಡಿದ್ರೆ ಸಾಕಾಗುತ್ತೆ. ತುಂಬ ಜಾಸ್ತಿ ನೀರಾಗಿಬಿಟ್ರೆ ಕಟಿಂಗ್ ಕೊಳ್ತು ಹೋಗಿಬಿಡುತ್ತೆ. ಈ ಎಲ್ಲ ಟಿಪ್ಗಳನ್ನು ಫಾಲೋ ಮಾಡಿ ಒಂದು ಕಟಿಂಗ್ ಫೇಲ್ ಆಗದೇ ಇರೋ ರೀತಿ ದಾಸವಾಳ ಗಿಡನ ಗ್ರೋ ಮಾಡ್ಕೊಳ್ಬೋದು. ಈ ವಿಡಿಯೋದಲ್ಲಿ ನಾನು ತೋರಿಸಿರುವಂಥ ಎಲ್ಲ ದಾಸವಾಳ ಹೂಗಳು ಕೂಡ ನಾನು ಕಟಿಂಗಿಂದ ಗ್ರೋ ಮಾಡ್ಕೊಂಡಿರುವಂಥದ್ದು. ದಾಸವಾಳ ಗಿಡಗಳ ಬಗ್ಗೆ ನನ್ನ ಚಾನಲ್ನಲ್ಲಿ ತುಂಬಾ ವಿಡಿಯೋಗಳಿದೆ, ದಯವಿಟ್ಟು ನೋಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.